ನೆಚ್ಚಿನ ವಿದ್ಯಾರ್ಥಿಗಳೇ, ನಮಗೆ ಈ ಹಿಂದೆ ಏನು ಮಾಡ್ತಾ ಇದ್ರು, ಕೆಲವು ಸಂಖ್ಯೆಗಳನ್ನ ಕೊಡ್ತಾ ಇದ್ರು. ಉದಾಹರಣೆಗೆ ಈ ರೀತಿಯ ಕೆಲವು ಸಂಖ್ಯೆ ಕೊಡ್ತಾ ಇದ್ರು: 2, 5, 8, 11. ಹೀಗೆ ಕೆಲವು ಸಂಖ್ಯೆಗಳನ್ನ ಕೊಟ್ಟು ಮುಂದಿನ ಸಂಖ್ಯೆಗಳನ್ನ ಈ ಸಂಖ್ಯಾ ವಿನ್ಯಾಸವನ್ನ ಗುರುತಿಸಿ ಮುಂದಿನ ಸಂಖ್ಯೆಗಳನ್ನ ತುಂಬಿ ಅಂತ ಹೇಳ್ತಾ ಇದ್ರು. ನೆನಪಿದೆಯಾ ನಿಮಗೆ? ನೆನಪಿದೆ. ಸೊ ಈಗ ಈ ಮುಂದೆ ಖಾಲಿ ಜಾಗದಲ್ಲಿ ಬರಿಬೇಕಾದ ಸಂಖ್ಯೆಗಳು ಯಾವುದು ಅಂತ ನೀವೇನಾದ್ರು ಹೇಳಬಲ್ಲಿರಾ? ಇಲ್ಲಿ ಎಷ್ಟು ಬರಿಬೇಕಾಗುತ್ತೆ? 15. ಎಷ್ಟು? 15. ಹೆಂಗೆ? 14, 15, 14. ಈ 14ನೇ ತುಂಬಬೇಕು ಅಂತ ಹೇಗೆ ಹೇಳ್ತೀರಿ? 5ರಲ್ಲಿ 2 ಕಳೆದ್ರೆ 3. 8ರಲ್ಲಿ 5 ಕಳೆದ್ರೆ 3. 11ರಲ್ಲಿ 8 ಕಳೆದ್ರೆ 3. ಸೊ ಮುಂದಿನ ಸಂಖ್ಯೆ ಬೇಕು ಅಂದ್ರೆ 11ಕ್ಕೆ 3 ಕೂಡ್ಬೇಕು. ಅಂದ್ರೆ ನೀವು ಹಿಂಗ್ ಬರ್ತಾ ಇದ್ರೆ ಹಿಂಗ್ ಹೋಗ್ತಾ ಇದ್ದೀರಾ? ಬಲದಿಂದ ಎಡಕ್ಕೆ ಬರ್ಬೇಕು ಅಂದ್ರೆ ಬಲಗಡೆ ಸಂಖ್ಯೆಗಳೇ ನಿಮ್ಗೆ ಗೊತ್ತಿಲ್ಲ. ಎಡದಿಂದ ಬಲಕ್ಕೆ ಹೋಗ್ಬೇಕು. ಹೋಗ್ತಾ ಹೋಗ್ತಾ ಬೆಲೆ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. 2ರಿಂದ 5 ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ 3 ಕೂಡಿದ್ರೆ ಈ ಸಂಖ್ಯೆ ಸಿಗುತ್ತೆ. 5ರ ಮುಂದಿನ ಸಂಖ್ಯೆ ಬೇಕಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ 3 ಕೂಡಿದ್ರೆ ನನಗೆ ಈ ಸಂಖ್ಯೆ ಸಿಗುತ್ತೆ. ಇದರ ಮುಂದಿನ ಸಂಖ್ಯೆ ಇದು ಬೇಕು ಅಂದ್ರೆ ಇದಕ್ಕೆ 3 ಕೂಡ್ತಾನೆ. ಹಾಗೆ ಇದು ಕೂಡಿದ್ರೆ 3 ಕೂಡಿದ್ರೆ ಈ ಸಂಖ್ಯೆ ಸಿಗುತ್ತೆ. ಹಾಗೆ ಇದರ ಮುಂದಿನ ಸಂಖ್ಯೆ ಸಿಗ್ಬೇಕಾದ್ರೆ ಇದಕ್ಕೆ 3 ಕೂಡಿ ಎಷ್ಟಾಯ್ತು? 14 ಆಯ್ತು. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 3 ಕೂಡಿ ಎಷ್ಟಾಯ್ತು? 17. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 3 ಕೂಡಿ ಎಷ್ಟಾಗುತ್ತೆ? 20. ಹೀಗೆ ನಮಗೆ ಯಾವಾದರೂ ಒಂದು ಸಂಖ್ಯಾ ವಿನ್ಯಾಸವನ್ನ ಈ ಹಿಂದಿನ ತರಗತಿಗಳಲ್ಲಿ ಕೊಡ್ತಾ ಇದ್ರು. ಕೊಟ್ಬಿಟ್ಟು ಈ ಸಂಖ್ಯಾ ವಿನ್ಯಾಸವನ್ನ ಪೂರ್ಣಗೊಳಿಸಿ ಅಂತ ಹೇಳ್ತಾ ಇದ್ರು. ಹಾಗೇನೆ ಈಗಲೂ ಕೂಡ ನಿಮಗೆ ಕೆಲವು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಎಂತ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ. ಏನ್ ಸಂಖ್ಯೆಗಳಿವು? ಫ್ರಾಕ್ಷನ್ಸ್, ಭಿನ್ನರಾಶಿ ಸಂಖ್ಯೆಗಳು ಮಕ್ಕಳ. ಕೊಟ್ಬಿಟ್ಟು ಅವ್ರು ಹೇಳ್ತಾರೆ ಈ ಸಂಖ್ಯಾ ವಿನ್ಯಾಸವನ್ನ ಗಮನಿಸಿ ಅಂತ ಹೇಳ್ತಾರೆ. ಗಮನಿಸ್ಬಿಟ್ಟು ಪ್ರತಿ ಪದದ ನಂತರ, ಪ್ರತಿ ಸಂಖ್ಯೆಯ ನಂತರ ಬದಲಾವಣೆ ಆಗಿದೆಯಾ ಇಲ್ವಾ? ಆಗಿದೆ. ಪ್ರತಿ ಸಂಖ್ಯೆ ನಂತರ ಬದಲಾವಣೆ ಆಗಿದೆ. ಆ ಬದಲಾವಣೆಯನ್ನ ಗಮನಿಸ್ಬಿಟ್ಟು ಮುಂದಿನ ಸಂಖ್ಯೆಗಳನ್ನ ಪೂರ್ಣಗೊಳಿಸಿ ಅಂತ ಹೇಳ್ತಾರೆ. ಓಕೆ, ಪೂರ್ಣಗೊಳಿಸೋಣ. ಎಸ್, ಓಕೆ, ರೈಟ್. ಸೊ ಈಗ 4 ಇದೆ. ಮುಂದಿನ ಸಂಖ್ಯೆ 4 10ನೇ 3 ಆಯ್ತು. ಅದ್ರ ಮುಂದಿನ ಸಂಖ್ಯೆ 4 10ನೇ 6 ಆಯ್ತು. ಅಂದ್ರೆ ಹೋಗ್ತಾ ಹೋಗ್ತಾ ಬೆಲೆ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಎಸ್, ಯು ಆರ್ ರೈಟ್. ಸೊ 4 ಇದ್ದು 4 10ನೇ 3 ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡಿದ್ರೆ ಇದು 4 10ನೇ 3 ಆಗುತ್ತೆ? 4ಕ್ಕೆ 10ನೇ 3 ಕೂಡಿದ್ರೆ ಹೌದಲ್ವಾ? ಎಸ್, ಯು ಆರ್ ರೈಟ್. 4 10ನೇ 3 ಆಗ್ಬೇಕಾದ್ರೆ ಇದಕ್ಕೆ 10ನೇ 3 ಕೂಡಬೇಕು. ಹೌದಲ್ವಾ? ಹಾಗೆ ಇದಕ್ಕೆ 10ನೇ 3 ಕೂಡಿದ್ರೆ ಇದು ಸಿಗುತ್ತೆ. ಇದರ ಮುಂದಿನ ಸಂಖ್ಯೆ ಇದು ಸಿಗ್ಬೇಕು ಅಂದ್ರೆ ಅದಕ್ಕೆ 4ನೇ 10ನೇ 3 ಕೊಡ್ಬೇಕಾ? 10ನೇ 3 ಕೊಡ್ಬೇಕು. 4 10ನೇ 3ಕ್ಕೆ 10ನೇ 3 ಕೂಡಿ ಆಯ್ತಾ? ಸೊ ಪೂರ್ಣ ಸಂಖ್ಯೆ ಹಾಗೆ ಇಟ್ಕೋತೀನಿ. ಇಲ್ಲಿ ಯಾವ್ದು ಪೂರ್ಣ ಸಂಖ್ಯೆ ಇಲ್ಲ, ಇದ್ರೆ ಕೂಡ್ತಾ ಇದ್ದು. ಹಾಗಾಗಿ ಅದನ್ನ ಹಾಗೆ ಇಟ್ಕೊಳ್ಳಿ. ಭಿನ್ನ ರಾಶಿಗಳನ್ನ ಕೊಡೋಣ. ಛೇದ ಸಮ ಇದೆ, ಹಾಗೆ ಬರ್ಕೊಳ್ಳಿ. ಅಂಶದ ಸಂಖ್ಯೆನ ಕೂಡಿ ಎಷ್ಟಾಯ್ತು? 6. ಅಂದ್ರೆ ಎಷ್ಟು ಬಂತು? 4 10ನೇ 6 ಬಂತು. ಅಂದ್ರೆ ಇದಕ್ಕೆ 10ನೇ 3 ಕೂಡಿದ್ರೆ ಇದು ಸಿಗುತ್ತೆ. ಇದಕ್ಕೆ 10ನೇ 3 ಕೂಡಿದ್ರೆ ಇದು ಸಿಗ್ತಾ ಇದೆ. ಹೌದಲ್ವಾ? ಹಾಗಾದ್ರೆ ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಏನ್ ಮಾಡ್ಬೇಕು? ಹೌದು, 4 10ನೇ 6ಕ್ಕೆ 10ನೇ 3 ಕೂಡಿ ಎಷ್ಟಾಗುತ್ತೆ? 4 9. ಹೌದು, 4 ಛೇದ ಸಮ ಇದೆ, ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆ ಕೂಡಿ ಎಷ್ಟಾಯ್ತು? ಹೌದು, 4 10ನೇ 9. ಹೌದು, ಮುಂದಿನ ಒಂದು ಭಿನ್ನ ರಾಶಿ ನನಗೆ 4 10ನೇ 9 ಬರುತ್ತೆ. ವೆರಿ ಗುಡ್, ರೈಟ್. ಸೊ ಈಗ ಅದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 10ನೇ 3. ಹೌದು, 4 10ನೇ 9ಕ್ಕೆ 10ನೇ 3ನ್ನ ಕೂಡ್ತಾ ಹೋಗಿ. ಯಾಕಂದ್ರೆ ಇಲ್ಲಿ ಪ್ರತಿ ಸಂಖ್ಯೆಗೂ 10ನೇ 3 ಕೂಡ್ತಾ ಇರೋದ್ರಿಂದ ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ 10ನೇ 3 ಕೂಡಿ. ಕೂಡೋಣವೇ? ಎಸ್, ಕೂಡಿ. 10ರ ಛೇದಗಳೇ ಇದಾವೆ. ಫಸ್ಟ್ ಪೂರ್ಣ ಸಂಖ್ಯೆ ಕೊಡೋಣ. ಇಲ್ಲಿ ಯಾವ್ದಾದ್ರು ಪೂರ್ಣ ಸಂಖ್ಯೆ ಇದೆಯಾ? ಇಲ್ಲ. ಹಾಗಾಗಿ ಪೂರ್ಣ ಸಂಖ್ಯೆ ಹಾಗೆ ಇಟ್ಕೋತೀನಿ. ಭಿನ್ನ ರಾಶಿಗಳನ್ನ ಕೂಡಿ ಛೇದ ಸಮ ಇದೆ, ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ ಎಷ್ಟಾಯ್ತು? 12 ಆಯ್ತು. ಹೌದಲ್ವಾ? ನೋಡಿ, ಈ ಭಿನ್ನರಾಶಿ ಇದೆಯಲ್ಲ, ಎಂತ ಭಿನ್ನರಾಶಿ?
ಹೌದು, ಇದು ವಿಷಮ ಭಿನ್ನ ರಾಶಿಯ ರೂಪದಲ್ಲಿದೆ. ಛೇದ ಚಿಕ್ಕದಾಗಿದೆ, ವಿಷಮ ಭಿನ್ನ ರಾಶಿಯ ರೂಪದಲ್ಲಿದೆ. ಹಾಗಾಗಿ ಇದು ಒಟ್ಟಾರೆ ಇಡೀ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ ಇದು. ಹೌದಾ? ಪೂರ್ಣ ಸಂಖ್ಯೆ ಇರಬೇಕು, ಸಮಭಿನ್ನ ರಾಶಿ ಇರಬೇಕು. ಆದರೆ ಇಲ್ಲದ ಎಂಥದ್ದು ವಿಷಮ ಭಿನ್ನ ರಾಶಿ. ಹಾಗಾಗಿ ಇದನ್ನ ಸಮಭಿನ್ನ ರಾಶಿಯನ್ನಾಗಿ ಮಾಡೋಣ. 4 10ನೇ 12 ಅಂದ್ರೆ ಇದು ಒಂದಕ್ಕಿಂತ ಜಾಸ್ತಿನ ಕಡಿಮೆನಾ? ಜಾಸ್ತಿ. ವಿಷಮ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿಗಳು ಒಂದಕ್ಕಿಂತ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಒಂದು ಭಾಗ ತೆಗೆದುಬಿಡೋಣ. ಒಂದು ಭಾಗ ಅಂದ್ರೆ 10ನೇ 10 ಅಂತ ಬರೀಬಹುದಾ? 10ನೇ 10 ಒಂದು ಪೂರ್ಣ ಭಾಗ 10ನೇ 10 ಬರೀಬಹುದಲ್ಲ? ಎಸ್. ಇನ್ನುಳಿದೆಷ್ಟು? 10ನೇ 2. ಹೌದಲ್ವಾ? ಸೊ 10ನೇ 10 ಅಂದ್ರೆ ಒಂದು ಭಾಗ. ಅಲ್ಲಿಗೆ 4 ಪೂರ್ಣ ಭಾಗ, ಒಂದು ಪೂರ್ಣ ಭಾಗ. ಎಷ್ಟಾಯ್ತು? 5 ಪೂರ್ಣ ಭಾಗ, ಒಂದು ಭಾಗಾಂಶ. ಎಷ್ಟು? 10ನೇ 2. ಅಂದ್ರೆ ಇದರ ಮುಂದಿನ ಸಂಖ್ಯೆ ಎಷ್ಟು? 5 10ನೇ 2. ಹಿಂಗೆ 5 ಆಯ್ತು ಅಂತ ಗೊತ್ತಾಯ್ತು ಅಂತ ಅನ್ಕೋತೀನಿ. ನೋಡಿ ಮಕ್ಕಳ, 10ನೇ 12 ವಿಷಮ ಭಿನ್ನ ರಾಶಿ, ಅದರ ಬೆಲೆ ಒಂದಕ್ಕಿಂತ ಜಾಸ್ತಿ. ಹಾಗಾಗಿ ಒಂದು ಭಾಗ ತೆಗೆದೇ ನಾನು. ಒಂದು ಭಾಗ ಅಂದ್ರೆ 10ನೇ 10 ಅಂತ ಬರೀತೀವಿ. ಇನ್ನುಳಿದು 10ನೇ 2. ಹೌದಾ? ಸೊ 10ನೇ 10 ಒಂದು ಪೂರ್ಣ ಭಾಗ ಪ್ಲಸ್ ಒಂದು 4 ಪೂರ್ಣ ಭಾಗ. ಅಲ್ಲಿಗೆ ಪೂರ್ಣ ಭಾಗಗಳು ಎಷ್ಟಾದವು? 5 ಆಯ್ತು. ಇನ್ನುಳಿದು 10ನೇ 2. ಸೊ ಇದ್ರ ಮುಂದಿನ ಸಂಖ್ಯೆ 5 10ನೇ 2. ಇದ್ರ ಮುಂದಿನ ಸಂಖ್ಯೆ ಬೇಕಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ 10ನೇ 3 ಇದಕ್ಕೆ 10ನೇ 3 ಕೂಡಬೇಕು. ಕೂಡ 10ನೇ 3ನ ಎಸ್ ಕೂಡಿ ಎಷ್ಟಾಯ್ತು? 5 10ನೇ 5. ಎಸ್, ಯು ಆರ್ ರೈಟ್. 5 10ನೇ 2. ಇದರ ಮುಂದಿನ ಒಂದು ಸಂಖ್ಯೆ 5 10ನೇ 5 ಆಯ್ತು. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 10ನೇ 3 ಕೂಡಿ ಎಷ್ಟಾಗುತ್ತೆ? 5 10ನೇ 5 3 8. ಹೌದು, 5 10ನೇ 8 ಅನ್ನುವಂತಹ ಒಂದು ಭಿನ್ನರಾಶಿ ಸಿಗುತ್ತೆ. ಹೀಗೆ ನಿಮ್ಗೊಂದು ಸಂಖ್ಯಾ ವಿನ್ಯಾಸ ಕೊಡ್ತಾರೆ, ಮುಂದೆ 4 ಡ್ಯಾಶ್ ಕೊಟ್ಬಿಡ್ತಾರೆ. ಈ ಸಂಖ್ಯಾ ವಿನ್ಯಾಸ ಗಮನಿಸಿ ಆ 4 ಖಾಲಿ ಜಾಗನ ತುಂಬಿ ಇರ್ತಾರೆ. ಹಾಗೆ ಇವಕ್ಕೂ ತುಂಬೋಣ. ಇವಕ್ಕೂ ಕೂಡ ಮುಂದೆ 4 ಡ್ಯಾಶ್ಗಳಿದಾವೆ ಮಕ್ಕಳೇ, ಅವನ್ನ ತುಂಬಿ ಅಂತ ಹೇಳ್ತಾರೆ. ತುಂಬೋಣ. ಸೊ ಇಲ್ಲಿಗೆ ಬರಿಬೇಕಾದ ಸಂಖ್ಯೆ ಯಾವುದೂ ತಿಳ್ಕೊಬೇಕಾದ್ರೆ ಇಲ್ಲಿ ಆಗಿರೋ ಬದಲಾವಣೆನ ಗಮನಿಸ್ತಾ ಹೋಗ್ಬೇಕು. ಗಮನಿಸೋಣ. ಎಸ್. 8 10ನೇ 2 8 10ನೇ 7 ಏನಾಯ್ತು? ಬೆಲೆ ಎಷ್ಟು ಜಾಸ್ತಿ ಆಯ್ತು? ಇದು ಎಷ್ಟು ಜಾಸ್ತಿ ಅಂದ್ರೆ ಇಷ್ಟು ಬರುತ್ತೆ ನನಗೆ. 5 ಬರೀ 5 10ನೇ 5. ಹೌದು, 8 10ನೇ 2 ಇದೆಯಲ್ಲ, ಇದಕ್ಕೆ 10ನೇ 5 ಕೂಡಿ ಮಕ್ಕಳೇ. ಆಯ್ತಾ? ಕೂಡಿದ್ರೆ ನೋಡಿ, ಕೂಡಿ ಎಷ್ಟಾಯ್ತು? 8. ಛೇದ ಸಮ ಇದೆ, ಹಾಗೆ ಬರ್ಕೋತೀರಿ. ಅಂಶಗಳ ಸಂಖ್ಯೆ ಕೂಡಿ ಎಷ್ಟಾಯ್ತು? 8 10ನೇ 7 ಸಿಕ್ತು. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ ಏನ್ ಮಾಡಬೇಕು? 10ನೇ 7 10ನೇ 7ಕ್ಕೆ ಎಷ್ಟು ಜಾಸ್ತಿ ಆಯ್ತು? ಇಲ್ಲಿ 5. ಈ ಸಂಖ್ಯೆಯಿಂದ ಈ ಸಂಖ್ಯೆ ಬರ್ಬೇಕಾದ್ರೆ ಇದಕ್ಕೆ ಎಷ್ಟು ಕೂಡಿದ್ರೆ ಸಿಗುತ್ತೆ? 10ನೇ 5. ಸೊ ಈ ಸಂಖ್ಯೆಯಿಂದ ಈ ಸಂಖ್ಯೆ ಪಡಿಬೇಕಾದ್ರೆ ಈ ಸಂಖ್ಯೆಗೆ ಎಷ್ಟನ್ನ ಕೂಡಬೇಕು? 10ನೇ 5ನ್ನ ಕೂಡಿ ಕೊಡೋಣ. ಎಸ್. ಪೂರ್ಣ ಸಂಖ್ಯೆ ಇದೆಯಾ ಇಲ್ಲಿ? ಇಲ್ಲ. ಪೂರ್ಣ ಸಂಖ್ಯೆ ಹಾಗೆ ಬರ್ಕೊಳ್ಳಿ. ಭಿನ್ನ ರಾಶಿ ಕೂಡಿ, ಛೇದ ಸಮ ಇದೆ, ಹಾಗೆ ಬರ್ಕೊಳ್ಳಿ. ಅಂಶದ ಸಂಖ್ಯೆ ಕೂಡಿ ಎಷ್ಟಾಯ್ತು? 12 ಸಿಕ್ತಾ? ಮುಂದಿನ ಸಂಖ್ಯೆ ಎಲ್ಲಿ ಸಿಕ್ಕಿದೆ? 8 10 12 ಬಂದಿದೆ. ಅದು ಇಂಪ್ರೂವ್ ಫ್ರಾಕ್ಷನ್. ಹೌದು, ವಿಷಮ ಭಿನ್ನ ರಾಶಿ ಮಕ್ಕಳು. ಮಿಶ್ರ ಅಂದ್ರೆ ಒಂದು ಪೂರ್ಣ ಸಂಖ್ಯೆ ಇರಬೇಕು, ಒಂದು ಸಮಭಿನ್ನ ರಾಶಿ ಇರಬೇಕು. ಆದರೆ ಇಲ್ಲಿ ವಿಷಮ ಇದೆ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಸಮಭಿನ್ನ ರಾಶಿಯಾಗಿ ಮಾಡ್ಕೋತೀನಿ. ಅಂದರೆ ವಿಷಮ ಅಂದರೆ ಬೆಲೆ ಒಂದಕ್ಕಿಂತ ಜಾಸ್ತಿ. ಒಂದು ಭಾಗ ಅಂದರೆ 10ನೇ 10. ಇನ್ನು ಉಳಿದೆಷ್ಟು? 10ನೇ 2. 10ನೇ 10 ಅಂದ್ರೆ 1. ಅಲ್ಲಿಗೆ 8 ಮತ್ತೆ 1 ಸೇರಿದ್ರೆ 9. ಉಳಿದೆಷ್ಟು? 10ನೇ 2. ಸಿಕ್ತಲ್ಲ ನನಗೆ ಸಂಖ್ಯೆ. ಎಸ್. ಅಂದ್ರೆ ನನಗೆ ಮುಂದಿನ 4 ಸಂಖ್ಯೆ ಬೇಕಾದ್ರೆ ಈ ಹಿಂದಿನ ಸಂಖ್ಯೆಗೆ ಏನ್ ಮಾಡ್ತಾ ಹೋಗ್ಬೇಕು? 10ನೇ 5 ಕೂಡಬೇಕು. ಕೂಡೋಣ. 9 10ನೇ 2ಕ್ಕೆ 10ನೇ 5ನ್ನ ಕೂಡಿದ್ರೆ ಎಷ್ಟಾಗುತ್ತೆ? 9 7ನೇ ಅಲ್ಲ 10ನೇ 9 10ನೇ 7 ಬಂತು. ಹೌದಲ್ವಾ? ಈ 9 10ನೇ 7ರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 10ನೇ 5ನ್ನ ಕೂಡಿ ಕೂಡೋಣ. ಎಷ್ಟು ಕೂಡಿ? 9 10ನೇ 12 ಆಯ್ತು. ಬೆಲೆ ಒಂದಕ್ಕಿಂತ ಜಾಸ್ತಿ ಆಯ್ತು. ವಿಷಮ ಭಿನ್ನ ರಾಶಿ ಇದೆ ಮಕ್ಕಳೇ, ಇದು ಸಮಭಿನ್ನ ರಾಶಿ ಮಾಡೋಣ. ಸೊ 9 10ನೇ 12ನ 10ನೇ 10 10ನೇ 2 ಬರಿಬೋದು. 10ನೇ 10 ಅಂದ್ರೆ ಒಂದು ಪೂರ್ಣ ಭಾಗ ಅಂತ. 9 ಪೂರ್ಣ ಭಾಗ, ಒಂದು ಪೂರ್ಣ ಭಾಗ ಎಷ್ಟಾಯ್ತು?
10 ಪೂರ್ಣ ಭಾಗ ಆಯ್ತು. ಸಮಭಿನ್ನರಾಶಿ ಎಷ್ಟಿದೆ? 10ನೇ 2 ಇದೆ. ಅಂದ್ರೆ ಮುಂದಿನ ಒಂದು ಭಿನ್ನರಾಶಿ 10 10ನೇ 2. ಇದರ ಮುಂದಿನ ಭಿನ್ನರಾಶಿ ಬೇಕಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ 10ನೇ 5 ಕೂಡಿ 10 10ನೇ 2 10ನೇ 5 ಕೂಡಿದ್ರೆ 10 10ನೇ 7. ಎಸ್, ಯು ಆರ್ ರೈಟ್. 10 10ನೇ 7 ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 10ನೇ 5 ಕೂಡಿ ಪೂರ್ಣ ಸಂಖ್ಯೆ ಹಾಗೆ ಬರ್ಕೊಳ್ಳಿ. ಛೇದ ಸಮ ಇದೆ ಹಾಗೆ ಬರ್ಕೊಳ್ಳಿ. ಅಂಶದ ಸಂಖ್ಯೆ ಕೂಡಿ ಇದ್ರ ಬೆಲೆ 1ಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಅದನ್ನ ಒಂದು ಭಾಗ ತೆಗೆದ್ಬಿಡೋಣ. ಒಂದು ಭಾಗ ಅಂದ್ರೆ 10ನೇ 10. ಇನ್ನುಳಿದ ಅದು 10ನೇ 2. 10ನೇ 10 ಅಂದ್ರೆ 1 ಪೂರ್ಣ ಭಾಗ 10 ಪೂರ್ಣ ಭಾಗ. ಅಲ್ಲಿಗೆ 11 10ನೇ 2 ಆಗುತ್ತೆ. ನೋಡಿ, ಅವ್ರ ಮುಂದಿನ 4 ಸಂಖ್ಯೆಗಳನ್ನ ಈ ಸಂಖ್ಯಾ ವಿನ್ಯಾಸದಂತೆ ಮುಂದೆ 4 ಸಂಖ್ಯೆ ಬರೀಲಿ. ಬರ್ದಿದೀವಲ್ಲ? ಎಸ್, ಓಕೆ. ಸೊ ಈಗ ಇಲ್ಲಿ 2 ಭಿನ್ನರಾಶಿ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಮುಂದಿನ ಒಂದು ಸಂಖ್ಯಾ ವಿನ್ಯಾಸವನ್ನು ತುಂಬಿ ಇರ್ತಾರೆ. ತುಂಬೋಣ. ಏನು ಬದಲಾವಣೆ ಆಗಿದೆ ನೋಡಿ. ಹೋಗ್ತಾ ಹೋಗ್ತಾ ಬೆಲೆ ಎಷ್ಟು ಜಾಸ್ತಿ ಆದರೆ ಈ ಬೆಲೆ ಸಿಗ್ಬೋದು ನನಗೆ? ಎಷ್ಟು ಜಾಸ್ತಿ ಅಂದ್ರೆ ಯಾವ ಮೂಲಕ ಕಳಿಯೋದು? ಕಳಿಯೋಣ. ಫಸ್ಟ್ ಯಾವ್ದು ಬರ್ಕೋಬೇಕು? 8 10ನೇ 7ರಲ್ಲಿ 7 10ನೇ ಹಾಲು. ಯಾಕೆಂದ್ರೆ ಮಕ್ಕಳೇ, ಮುಂದಿನ ಸಂಖ್ಯೆಗಳನ್ನ ನಿರ್ಧಾರ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ ತಿಳ್ಕೊಬೇಕು ಮಕ್ಕಳೇ. ಹೆಚ್ಚಳ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಯ್ತು ಅಂತ ತಿಳ್ಕೊಬೇಕಾದ್ರೆ ಕಳಿಬೇಕು. ಹೌದಲ್ಲ? ಎಷ್ಟು ಜಾಸ್ತಿ ಎಷ್ಟು ಕಡಿಮೆ ಅಂತ ಬಂದ್ರೆ ಕಳಿಬೇಕು. ಕಳಿಯೋಣ. ಸೊ ಹೇಗೆ ಕಳಿತೀರಿ? ಫಸ್ಟ್ ಪೂರ್ಣ ಸಂಖ್ಯೆ ಕಳಿತಾರಲ್ಲ, 8 - 7 ಕಳಿತೀರಿ. ನೆಕ್ಸ್ಟ್ 10ನೇ 7ರಲ್ಲಿ 10ನೇ 6 ಕಳಿತೀರಿ. ಎಸ್, ಕಳೀರಿ ಮಕ್ಕಳೇ. 8 ಕಳೋದ್ರೆ 1. ಸೊ 10 ಛೇದ ಸಮ ಇದೆ ಹಾಗೆ ಬರ್ಕೊಳ್ಳಿ. ಅಂಶದ ಸಂಖ್ಯೆನ ಕಳೀರಿ. ಎಷ್ಟಾಯ್ತು? 7 ಕಳೆದ್ರೆ 1. ಅಂದ್ರೆ ಹೋಗ್ತಾ ಹೋಗ್ತಾ ಬೆಲೆ ಎಷ್ಟು ಜಾಸ್ತಿ ಆಗ್ತಿದೆ? ಹೌದಲ್ವಾ? ನೋಡಿ, 7ಕ್ಕೆ 1 ಕೊಡಿದ್ರೆ 8 ಬಂತು. 10ನೇ 6ಕ್ಕೆ 10ನೇ 1 ಕೊಡಿದ್ರೆ 10ನೇ 7 ಬರ್ತಾ ಇದೆ. ಅಂದ್ರೆ ಈಗ ನಾನು ಹೋಗ್ತಾ 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 ಇಷ್ಟನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಇಷ್ಟನ್ನು ಜಾಸ್ತಿ ಮಾಡ್ಬೇಕು ಅಂದ್ರೆ ಇದು ನೀವು ಕೂಡ್ತಾ ಹೋಗ್ಬೇಕು. ಕೂಡ್ತಾ ಹೋಗೋಣ. ಎಸ್, ಇಲ್ಲಿ ಕೆಳಗೆ ಬರ್ದಿರ್ತೀನಿ. 8ಕ್ಕೆ ಹಿಂಗೆ ಕೂಡ್ಬೋದಲ್ಲ? 8ಕ್ಕೆ 1 ಕೊಡಿದ್ರೆ 9. 10ನೇ 7ಕ್ಕೆ 10ನೇ 1 ಕೊಡಿದ್ರೆ 10ನೇ 8. ಎಸ್, ಯು ಆರ್ ರೈಟ್. ಸೊ ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ ಏನ್ ಮಾಡ್ಬೇಕೀಗ? 1 ಕೂಡಿ 9 1 10. 10ನೇ 8ಕ್ಕೆ 10ನೇ 1 ಕೊಡಿದ್ರೆ 10ನೇ 9. ಯು ಆರ್ ರೈಟ್. ಸೊ ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 1 10ನೇ 1 ಕೂಡಬೇಕು. 10 1 11. 10ನೇ 9ಕ್ಕೆ 10ನೇ 1 ಕೊಡಿದ್ರೆ 10ನೇ 10. 10ನೇ 10 ಅಂದ್ರೆ 1 ಪೂರ್ಣ ಭಾಗ ಅಂತ. ಈಗ 0 0 ಹೋಗುತ್ತೆ. ಅಲ್ಲಿ 1 ಪೂರ್ಣ ಆಯ್ತು. 11 ಪೂರ್ಣ 1 ಪೂರ್ಣ ಟೋಟಲ್ 12. ಹಾಗಾಗಿ ನಾನು ಎಷ್ಟು ಬರೀತೀನಿ? 12 ಅಂತ ಬರ್ಕೊಳ್ಳೋಣ. ಸೊ ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಇದಕ್ಕೆ 1 10ನೇ 1 ಕೂಡಿ 12 ಪೂರ್ಣ ಆಗಿ 1 ಪೂರ್ಣ ಕೂಡಿದ್ರೆ 13 ಪೂರ್ಣ ಸಂಖ್ಯೆ. ಜೊತೆಗೆ ಎಷ್ಟು ಬಂತು? 10ನೇ 1 ಬಂತು. 4 ಖಾಲಿ ಜಾಗಗಳನ್ನು ತುಂಬಿ ಅಂತ ಹೇಳಿದರು. ತುಂಬಿದೀವಲ್ವಾ? ಎಸ್, ಓಕೆ. ಹಾಗೆ ಈ ಒಂದು ಸಂಖ್ಯಾ ವಿನ್ಯಾಸ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಮುಂದಿನ 4 ಸಂಖ್ಯೆಗಳನ್ನ ತುಂಬಿ ಅಂತಾರೆ. ಒಂದ್ಸರಿ ನೋಡಿ, ಹೋಗ್ತಾ ಹೋಗ್ತಾ ಬೆಲೆ ಏನಾಗಿದೆ? ಪೂರ್ಣ ಸಂಖ್ಯೆ ಇದ್ದಂಗೆ ಇದೆ. ಆದರೆ ಭಿನ್ನರಾಶಿ 10ನೇ 7 10ನೇ 3 ಆಯಿತು. ಅಂದರೆ ಕಡಿಮೆ ಆಯ್ತಲ್ಲ? ಎಷ್ಟು ಕಡಿಮೆ ಆಗಿರ್ಬೋದು? ಬರೀ 10ನೇ 4 ಕಮ್ಮಿ ಆಗಿದೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಕಳೀರಿ ಮಕ್ಕಳು. ಪೂರ್ಣ ಸಂಖ್ಯೆ ಸಮ ಇದೆ, ಅದೇನು ಬೇಡ ನಮಗೆ. 10ನೇ 7ರಲ್ಲಿ 10ನೇ 3 ಭಿನ್ನರಾಶಿಯನ್ನು ಕಳೀತೇನೆ, ಆಯ್ತಾ? ಸೊ ಛೇದ ಸಮ ಇದೆ ಹಾಗೆ ಬರ್ಕೊಂಡೆ. ಅಂಶದ ಸಂಖ್ಯೆ ಕಳೆದ್ರೆ 4 ಬರುತ್ತೆ. ಅಲ್ಲಿ 10ನೇ 4 ಕಮ್ಮಿ ಆಗ್ತಾ ಹೋಗ್ತಿದೆ. ಅಂದ್ರೆ ಇದರ ಮುಂದಿನ ಸಂಖ್ಯೆಗಳು ಬೇಕಾಗ್ತಾ ಹೋದ್ರೆ ನಾವು ಏನ್ ಮಾಡ್ಬೇಕು? 10ನೇ ಕಳಿಬೇಕು. ಕಳಿಯೋಣ. ಎಸ್. ಸೊ 5 10ನೇ 3ರಲ್ಲಿ 10ನೇ 4 ಕಳೀತೇನೆ. ಕಳಿಯೋಣ. ಅದು ನಿಮಗೆ ಗೊತ್ತಿದೆ ಮಕ್ಕಳೇ, ಕಳಿಬೇಕು ಅಂದ್ರೆ ವ್ಯವಕಲ್ಯದಲ್ಲಿರೋ ಸಂಖ್ಯೆ ದೊಡ್ಡದಾಗಿದೆಯಾ ಇಲ್ವಾ? ಆಗಿದೆ. ಆದರೆ ಈ ಭಿನ್ನರಾಶಿ 10ನೇ 3 ಇದಕ್ಕಿಂತ ಏನ್ ಮಾಡ್ಲಿ? ಹಾಗಾದ್ರೆ
ಪೂರ್ಣ ಸಂಖ್ಯೆಯಿಂದ ಒಂದು ಸಾಲ ತಗೊಳ್ಳಿ. ನಿಮ್ಗೆ ಗೊತ್ತುಂಟಲ್ಲ, ಹಿಂದಿನ ಸಂಖ್ಯೆಗಳಲ್ಲಿ ನಮ್ಗೆ ಯಾವುದೇ ಸ್ಥಾನದಲ್ಲಿ ಇರೋ ಸಂಖ್ಯೆ ವ್ಯವಕಲ್ಯದಲ್ಲಿ ಮೇಲ್ಗಡೆ ಇರೋ ಸಂಖ್ಯೆ ವ್ಯವಕಲ್ಯದಲ್ಲಿರೋ ಸಂಖ್ಯೆ ಚಿಕ್ಕದಾಗಿತ್ತು ಅಂದರೆ, ಬಿಡಿ ಸ್ಥಾನ ಚಿಕ್ಕದಾಗಿತ್ತು ಅಂತಂದರೆ ಹತ್ತಿರ ಸ್ಥಾನದಿಂದ ಸಾಲ ತೆಗೆದುಕೊಳ್ತೇವೆ. ಹಾಗೆ ಇಲ್ಲಿ ಈ ಪೂರ್ಣ ಸಂಖ್ಯೆಯಿಂದ ಸಾಲ ಕೇಳಿ ಎಷ್ಟು ಕೊಡ್ತಾರೆ ಅವರು? ಒಂದು ಕೊಟ್ಟರೆ ಎಷ್ಟು ಉಳಿತು? 4 ಉಳಿತು. ಹೌದಾ? 4 ಉಳಿತು. ಒಂದು ಭಾಗ ಇಲ್ಲಿ ಬಂತು. ಒಂದು ಭಾಗ ಅಂದರೆ 10ನೇ 10. 10ನೇ 10 ಮತ್ತು 10ನೇ 3 ಸೇರಿದ್ರೆ 10ನೇ 13. ಹೌದಲ್ವಾ? ಒಂದು ಪೂರ್ಣ ಭಾಗ ಕೊಡ್ತಾರೆ. ಒಂದು ಪೂರ್ಣ ಭಾಗ ಅಂದರೆ 10ನೇ 10 ಜೊತೆಗೆ 10ನೇ 3 ಇದೆ. ಕೂಡಿದ್ರೆ ಎಷ್ಟಾಯ್ತು? 4 10ನೇ 13 ಆಯ್ತು. ಈಗ ಕಳಿಬೋದಲ್ಲ? ಎಸ್, ಮೈನಸ್ 10ನೇ 4. ಈಗ ಪೂರ್ಣ ಸಂಖ್ಯೆ ಇಲ್ಲಿಲ್ಲ, ಇದು ಹಾಗೆ ಬರ್ಕೊಳ್ಳಿ. ಛೇದ ಸಮ ಇದೆ, ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ 13 ಹಾಕೋದ್ರೆ 9. ಹೌದು, 13 ಹಾಕೋದ್ರೆ 9. ಅಂದ್ರೆ ಮುಂದಿನ ಒಂದು ಸಂಖ್ಯೆ 4 10ನೇ 9. ಎಸ್, ಯು ಆರ್ ರೈಟ್. ಸರಿ ಅಪ್ಪ. ಓಕೆ, ರೈಟ್. ಸೊ ಈಗ ಮುಂದಿನ ಸಂಖ್ಯೆ ಬೇಕಾದ್ರೆ ಏನ್ ಮಾಡಬೇಕು? 10ನ್ನ ಕಳಿಬೇಕು. ಕಳಿಯೋಣ. 4 10ನೇ 9 10ನೇ 4 ಕಳೆದ್ರೆ 4 10ನೇ 5 ಕಳಿಬೋದಲ್ಲ? ಎಸ್, ಕಳಿಬೋದಪ್ಪ. ಎಸ್, ಓಕೆ. ಇದರ ಮುಂದಿನ ಸಂಖ್ಯೆ ಬೇಕಾದ್ರೆ ಏನ್ ಮಾಡಬೇಕು? 4 10ನೇ 5 4 10ನೇ 5 10ನೇ 4 ಕಳಿ. ಹೋಗ್ತಾ ಹೋಗ್ತಾ 10ನೇ 4 ಕಡಿಮೆ ಆಗ್ತಾ ಇದೆ. ಹಾಗೆ 10ನೇ 4 ಕಳೀತಾ ಹೋಗಿ. ಕಳಿಬೋದಾ? ಆಗುತ್ತೆ. ವ್ಯವಕಲ್ಯದಲ್ಲೂ ಭಿನ್ನರಾಶಿ ಇದಕ್ಕಿಂತಲೂ ದೊಡ್ಡದಾಗಿದೆ, ಕಳಿಬಹುದು. ಪೂರ್ಣ ಸಂಖ್ಯೆ ಹಾಗೆ ಬರ್ಕೋತಾ ಇದ್ದೀನಿ. 10ನೇ 5ರಲ್ಲಿ 10ನೇ 4 ಹೋದ್ರೆ 10ನೇ 1. ಮುಂದಿನ ಇನ್ನೊಂದು ಸಂಖ್ಯೆ ಬೇಕಂತೆ. ಕಳಿಯೋಣ? ಎಸ್, ಕಳೀರಿ. ಕಳಿಬೋದಾ? ಆಗೋದಿಲ್ಲ. ಯಾಕೆಂದ್ರೆ ಈ ವ್ಯವಕಲ್ಯದಲ್ಲಿರೋ ಭಿನ್ನರಾಶಿ ಇದಕ್ಕಿಂತ ದೊಡ್ಡದಾಗಿರ್ಬೇಕು. ಅಂದ್ರೆ ಚಿಕ್ಕದಾಗಿದೆ. ಏನ್ ಮಾಡ್ಲಿ? ಯಾವ್ದ್ರಲ್ಲಿ ಇಂಥ ದೊಡ್ಡ ಮಾಡ್ಕೋತೀರಿ? ಪೂರ್ಣ ಸಂಖ್ಯೆನ ಒಂದು ಸಾಲ ತಗೊಳ್ಳಿ. ಒಂದು ಸಾಲ ಅವ್ರಿಗೆ ಕೊಟ್ಟಿರ್ಲಿ. ಎಷ್ಟಾಯ್ತು? 4 3 ಆಯ್ತು. ಸೊ ಒಂದು ಈ ಕಡೆಗೆ ಬಂತು ಅಂದ್ರೆ ಎಷ್ಟು? ಒಂದು ಪೂರ್ಣ ಅಂದ್ರೆ 10ನೇ 10. 10ನೇ 10 10ನೇ 1 ಸೇರ್ಕೊಂಡ್ರೆ 10ನೇ 11. ಅರ್ಥ ಆಯ್ತಾ ಮಕ್ಕಳೇ? ಒಂದು ಪೂರ್ಣವನ್ನ ಅವ್ರಿಗೆ ಸಾಲ ಕೊಟ್ಟರು. 10ನೇ 10ರ ಛೇದದ ಸಂಖ್ಯೆಗೆ ಆ ಒಂದು ನಾನು 10ನೇ 10 ಅಂತ ಬರ್ಕೋತೀನಿ. ಅವ್ರ ತಕ್ಕ 10ನೇ 1 ಇದೆ. ಎರಡೂ ಸೇರಿದ್ರೆ ಎಷ್ಟಾಯ್ತು? 10ನೇ 11. ಈ ಕಳಿಬೋದಲ್ಲ? ಎಸ್, ಇಲ್ಲೇ ಪೂರ್ಣ ಸಂಖ್ಯೆ ಇಲ್ಲ, ಹಾಗಾಗಿ ಪೂರ್ಣ ಸಂಖ್ಯೆ ಹಾಗೆ ಬರ್ಕೊಳ್ಳಿ. 10ನೇ 11 10ನೇ 4 ಹೋದ್ರೆ 10ನೇ 7. ಹೌದು, ಛೇದ ಹಾಗೆ ಬರ್ಕೊಳ್ಳಿ. ಅಂಶ ತೆಗೆದ ಸಂಖ್ಯೆ ಕಳೀರಿ. 11 4 ಹೋದ್ರೆ 7. ವೆರಿ ಗುಡ್, ರೈಟ್. 4 ಸಂಖ್ಯೆ ಬರೀರಿ. ಇದು ಬರ್ದಿದ್ದೀವಲ್ಲ? ಎಸ್, ಓಕೆ ಮಕ್ಕಳ. ನಿಮ್ಮ ಪಠ್ಯಪುಸ್ತಕದಲ್ಲಿ ಹೀಗೆ ಇನ್ನೆರಡು ಉದಾಹರಣೆಗಳಿದಾವೆ ಮಕ್ಕಳ. ಹೀಗೆ 3 ಸಂಖ್ಯೆ ಕೊಟ್ಟಿದ್ದಾರೆ. ಅಲ್ಲಿ ಆಗಿರೋ ಬದಲಾವಣೆ ಗುರುತಿಸಿ, ಮುಂದಿನ ಸಂಖ್ಯೆಗಳನ್ನ ಗುರುತಿಸಿ ಅಂತ ಮುಂದೆ 4 ಡ್ಯಾಶ್ ಕೊಟ್ಟಿದ್ದಾರೆ. ತುಂಬಾ? ಎಸ್, ಓಕೆ. ನೋಡಿ, ಹೋಗ್ತಾ ಹೋಗ್ತಾ ಏನಾಗ್ತದೆ? ಬೆಲೆ ಕಡಿಮೆ ಆಗ್ತದೆ. 13 10ನೇ 13 ಆಯ್ತು. 13 12 10ನೇ 5 ಆಯ್ತು. ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಇದೆ. ಎಷ್ಟು ಕಡಿಮೆ ಆಗ್ತಾ ಇರ್ಬೋದು? 10ನೇ 5. ಹೆಂಗೆ ಹೇಳ್ತೀರಿ? ಯಾಕಂದ್ರೆ 13 10ನೇ 5 ಇದ್ದಿದ್ದು 13 ಆಯ್ತು ಅಂದ್ರೆ 10ನೇ 5 ಹೋಯ್ತು ಅಲ್ವಾ? 13 ಇರೋದು 12 10ನೇ 5 ಆಗ್ಬೇಕಂದ್ರೆ ಅದರಲ್ಲಿ 13ರಲ್ಲಿ 10ನೇ 5 ಕಳೆದ್ರೆ 12 10ನೇ 5 ಆಗುತ್ತೆ. 10ನೇ 5 ಅಂದ್ರೆ ಆಡು ಭಾಷೆಯಲ್ಲಿ ಅರ್ಧ. 13 ಇದೆ, 13 ಆಯ್ತು, ಅರ್ಧ ಕಮ್ಮಿ ಆಯ್ತು. 13 ಇದ್ದು 12 10ನೇ 5 12 ಆಯ್ತು, ಅರ್ಧ ಕಮ್ಮಿ ಆಯ್ತು. ಅಂದ್ರೆ ಹೋಗ್ತಾ 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 ಬೆಲೆ ಕಡಿಮೆ ಆಗ್ತದೆ. ಎಷ್ಟು ಕಡಿಮೆ ಆಗ್ತದೆ? ಅರ್ಧ ಕಡಿಮೆ ಆಗ್ತದೆ. 10ನೇ 5 ಕಡಿಮೆ ಆಗ್ತದೆ. ಸೊ ಹಾಗೆ ಕಡಿಮೆ ಮಾಡ್ಬೋದಲ್ಲ? 12 10ನೇ 5 ಇದೆಲ್ಲ 10ನೇ 5 ಕಡಿಮೆ ಮಾಡಿದ್ರೆ 12 10ನೇ 5 ಇದೆ. ಇದರಾಗೆ 10ನೇ 5ನ ಕಡಿಮೆ ಮಾಡ್ತಾನೆ. ಸೊ ಪೂರ್ಣ ಸಂಖ್ಯೆ ಹಾಗೆ ಬರ್ಕೊಳ್ಳಿ. ಛೇದ ಸಮಯದ ಛೇದ ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆ ಕಳಿದ್ರೆ ಎಷ್ಟಾಯ್ತು? 5ರಲ್ಲಿ ಏನಾದ್ರೆ 0. ಅಲ್ಲಿ 12 10ನೇ 0. ಹೌದಲ್ಲ? ರೈಟ್. ಸೊ ಈಗ ಇದನ್ನ 10ನೇ 0 ಅಂದ್ರೆ ಅದ್ರ ಬೆಲೆ 10ನೇ 0 ಅಂದ್ರೆ 0ನ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರು 0. ಸೊ ಇವೆರಡನ್ನು ಕೂಡಿ 12 0 12 ಬರುತ್ತೆ. ಹಾಗಿದ್ರೆ 10ನೇ 0 ಬರಿಬೇಕಾ? ಬೇಡ, 12. ಸೊ ಈ ಮತ್ತೆ ಮುಂದೆ ಹೋದ್ರೆ ಬೆಲೆ ಏನಾಗುತ್ತೆ? ಎಷ್ಟು ಕಮ್ಮಿ ಆಗುತ್ತೆ? 10ನೇ 5 ಕಮ್ಮಿ ಆಗುತ್ತೆ. ಅಂದ್ರೆ 12ಕ್ಕಿಂತ ಅರ್ಧ ಕಮ್ಮಿ ಆಗುತ್ತೆ. ಅಂದ್ರೆ 11 ವರೆ ಅಂದ್ರೆ 11 10ನೇ 5. ಇನ್ನು ಅರ್ಧ ಕಮ್ಮಿ ಮಾಡಿದ್ರೆ 11. ಇನ್ನು ಅರ್ಧ ಕಡಿಮೆ ಮಾಡಿದ್ರೆ 10 ವರೆ. 10 10ನೇ 5 4 ಡ್ಯಾಶ್ ಕೊಟ್ಟಿದ್ರು, ತುಂಬಿದೀವಲ್ಲ? ಎಸ್ ಮಕ್ಕಳ, ಬಹಳ ಸಿಂಪಲ್ ಆಗಿದೆ. ಮುಂದಿನ ಒಂದು ಸಂಖ್ಯೆ ಕೊಟ್ಟಿದ್ದಾರೆ.
ನೋಡಿ ಹೋಗ್ತಾ ಹೋಗ್ತಾ ಬೆಲೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಎಷ್ಟು ಕಡಿಮೆ ಆಗ್ತಾ ಇದೆ? 10ನೇ ಒಂದು ಕಮ್ಮಿ ಆಗ್ತಿದ್ಯಾ? ಎಷ್ಟು ಕಮ್ಮಿ ಆಗ್ತದೆ ಅಂತ ತಿಳ್ಕೊಬೇಕಾದ್ರೆ ನಾವು ಕಡಿತೇವೆ, ಹೌದಲ್ವಾ? ಕಳೆದು ನೋಡೋಣಂತೆ ಒಂದ್ಸಾರಿ. 11ರ 10 ಹೋದ್ರೆ 1, 10ನೇ 5ರಲ್ಲಿ 10ನೇ ಹಾಕೋದ್ರೆ 10ನೇ 1. ಅಂದ್ರೆ ಸಂಖ್ಯೆಯಿಂದ ಸಂಖ್ಯೆಗೆ 10ನೇ 1, 1 10ನೇ 1. ಅಂದ್ರೆ ಮುಂದಿನ ಸಂಖ್ಯೆ ಬೇಕಾದ್ರೆ ನಾವು 10ನೇ 1 ಕಳಿಬೇಕು. ಎಷ್ಟಿಂದ? 9, 10ನೇ 3ರಿಂದ ಕಳೀರಿ. 9ರ 1 ಹೋದ್ರೆ 8, 10ನೇ 3ರಲ್ಲಿ 10ನೇ 1 ಹೋದ್ರೆ 10ನೇ 2. ವೆರಿ ಗುಡ್, ರೈಟ್, ಸರಿಯಪ್ಪ. ಇದು ಮುಂದಿನ ಸಂಖ್ಯೆ ಬೇಕಾದ್ರೆ ಈಗ 8, 10ನೇ 2ರಿಂದ 1, 10ನೇ 1 ಕಳೀರಿ. 8ರ 1 ಹೋದ್ರೆ 7, 10ನೇ 2ರಲ್ಲಿ 10ನೇ 1 ಹೋದ್ರೆ 10ನೇ 1. ವೆರಿ ಗುಡ್. ಈಗ ಇದ್ರ ಮುಂದಿನ ಸಂಖ್ಯೆ ಬೇಕಾದ್ರೆ 7, 10ನೇ 1ರಿಂದ 1, 10ನೇ 1ರಿಂದ ಕಳೀರಿ. 7ರ 1 ಹೋದ್ರೆ 6, 10ನೇ 1 ರಲ್ಲಿ 10ನೇ 1 ಹೋದ್ರೆ 10ನೇ 0 ಬರುತ್ತೆ. ಅಂದ್ರೆ 6, 10ನೇ 0. 10ನೇ 0 ಅಂದ್ರೆ ಅದ್ರ ಬೆಲೆ 0. ಸೊ ಅದು 6ಕ್ಕೆ 0 ಕೊಡಿದ್ರೆ ನಿಮ್ಗೆ ಗೊತ್ತಿರಬೇಕು ಮಿಶ್ರ ಭಿನ್ನರಾಶಿ ಬರೆಯುವಂಥದ್ದು. ಇದು ಇದನ್ನ ಕೂಡ್ಕೋತೀವಿ. ಸೊ 0 ಬರ್ತದೆ ಅದ್ರ ಬೆಲೆ. ಸೊ ಅಲ್ಲಿ ಅದ್ರ ಬೆಲೆ ಬರೀ 6 ಆಯ್ತು, ಹೌದಲ್ವೇ? ಎಸ್, ಓಕೆ, ರೈಟ್, ಸರಿ. ಈಗ ಇಂಥದ್ದು ಈಗ ಇದ್ರ ಮುಂದಿನ ಭಿನ್ನರಾಶಿ ಬೇಕಾದ್ರಲ್ಲಿ 1, 10ನೇ 1 ಕಳಿಬೇಕು. ಕಳಿಯೋಣ, ಕಳೀರಿ ಮಕ್ಕಳೇ. ಆದರೆ ಇಲ್ಲಿ ಪೂರ್ಣ ಸಂಖ್ಯೆನ ಕಳಿಬೋದು, ಆದ್ರೆ ಸಂಖ್ಯೆ ಕಳಿಯಕ್ಕೆ ಬರುತ್ತಾ? ಇಲ್ಲ, ಭಿನ್ನರಾಶಿ ಇಲ್ಲಲ್ಲ ಇಲ್ಲಿ. ಎಂತ ಮಾಡೋದು? ಹೌದು, ಏನ್ ಮಾಡ್ಬೇಕು? ಒಂದು ಭಿನ್ನರಾಶಿಯನ್ನು ಇಲ್ಲಿ ವ್ಯವಕಲಕದಲ್ಲಿ 10ರ 1 ಇಲ್ಲಿ ಯಾವುದೇ ಭಿನ್ನರಾಶಿ 10ರ ಛೇದದ ಸಂಖ್ಯೆಗಳು ಯಾವುದೂ ಇಲ್ಲ. ಹಾಗೆ ಒಂದು 10ರ ಛೇದದ ಸಂಖ್ಯೆ ಮಾಡಿ. ಅಂದ್ರೆ 6 ಏನ್ ಮಾಡ್ಲಿ? 5+1 ಬರ್ಕೋಬೋದಾ? 1 ಗಂಟೆ 10ರ ಛೇದ ಬೇಕಾದ್ರೆ 1ನ್ನ 10/10 ಬರಿಬೋದಾ? ಬರಿಬೋದು. ಸೊ ಅಲ್ಲಿ ಇದು 5, 10ನೇ 10 ಆಯ್ತು, -1, 10ನೇ 1 ಆಯ್ತು. ಸೊ 5ರ 1 ಹೋದ್ರೆ 4, 10ನೇ 10ರಲ್ಲಿ 10ನೇ 1 ಹೋದ್ರೆ 10ನೇ 9. ಎಷ್ಟು ಸಂಖ್ಯೆ ಬರೆಯಕ್ಕೆ ಹೇಳಿದ್ರು? 4 ಸಂಖ್ಯೆ. ಬರ್ದಿದೀವಲ್ವಾ? ಕಷ್ಟವೇ ಇಲ್ಲ. ಓಕೆ.